ಇವತ್ತು ಕೋಲಾರ ಜಿಲ್ಲೆ ರಾಜ್ಯದ ಅತಿ ಹೆಚ್ಚು ಮಾವು ಬೆಳೆಯುವಂತ ಹೆಸರುವಾಗಿರುವಂತ ಇವತ್ತು ಕೊಡಲಿ ಹೇಟು ಹಾಕೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ರೈತನು ನೊಂದು ಬೆಂದು ಇವತ್ತು 20-25 ವರ್ಷಗಳ ಮರಗಳು ಕಟಾವು ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಮಾವಿಗೆ 2 ವರ್ಷಗಳಿಂದ ರೇಟ್ ಸಿಗ್ತಾ ಇಲ್ಲ ಸರ್. ಬೆಂಬಲ ಬೆಲೆ ಕೊಡೋಕ್ಕೂ ಇಲ್ಲ. ಏನು ರೈತರು, ಮಾವು ಬೆಳೆಗಾರರು, ರೈತ ಸಂಘಟನೆಗಳು ಬೀದಿಗೆ ಬಂದು ಹೋರಾಟ ಮಾಡಿ ಪೊಲೀಸರ ಹತ್ರ ಬೂಟ್ ಕಾಲ ತಿಂದು ಇವತ್ತು ನಾವು 4 ರೂಪಾಯಿ ಭಿಕ್ಷೆ ಬೇಡುವಂಥ ಪರಿಸ್ಥಿತಿಯಲ್ಲಿದ್ದಾಗ ಈ ಮಾವಿಗೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ರೈತರು ನೊಂದು ಇವತ್ತು ಕಟಾವು ಮಾಡ್ತಾರೆ. ಇದು ತೊಟ್ಲಿ ಗ್ರಾಮದಲ್ಲಿ ಸುಮಾರು 20 ಎಕರೆ ರೈತರು, 20 ಎಕರೆ ಜಮೀನು, 4 ಜನ ರೈತರು ನೋಂದಾಣಿಕೆ. ಇದೇ ಥರ ಮದನಹಳ್ಳಿ, ಓಳೂರು, ಐತ್ರಾಸಹಳ್ಳಿ, ಸುಗುಟೂರು, ಮದನಹಳ್ಳಿ ಸುಮಾರು 100ಕ್ಕೆ 30% ಈ ಬಾರಿ ಜಿಲ್ಲೆಯಲ್ಲಿ ಮಾವು ಕಟಾವು ಮಾಡ್ತಾ ಇದ್ದಾರೆ ರೈತರು. ಯಾಕೆ ಅಂದರೆ ಮಾವು ಇವತ್ತು ಮಾವಿನ ಮರಗಳ ಕೆಳಗಡೆ ಬೇರೆ ಬೆಳೆ ಬೆಳೆಯೋಕೆ ಪರ್ಯಾಯ ಬೆಳೆ ಆಗ್ತಾ ಇಲ್ಲ. ಕನಿಷ್ಠ ಪಕ್ಷ ರಾಗಿ ಬೆಳೆಯೋಕೆ ಆಗ್ತಾ ಇಲ್ಲ. ತೋಟಗಾರಿಕೆ ಬೆಳೆಗಳು ಏನು ಟೊಮೆಟೊ, ಕೋಸು, ಇವು ಈ ಮಾವಿನ ಮರಗಳ ವೈರಸ್ಗಳು, ಕೀಟಬಾಧೆಗಳು ಮತ್ತು ನೆರಳಿಂದ ಈ ಕೆಳಗಡೆ ಯಾವ ಬೆಳೆ ಬೆಳೆಯುತ್ತಾ ಇಲ್ಲ. ಒಂದು ಕಡೆ ಮಾವನ್ನು ನಂಬಿಕೊಂಡು ಇದೂ ಕೈ ಕೊಟ್ಟಿರುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಮಾವಿನ ಮರಗಳಿಗೆ ಕಟಾವು ಮಾಡಿ ಇವತ್ತು ಏನು ಇಟ್ಟಿಗೆ ಫ್ಯಾಕ್ಟ್ರಿ ಸರ್, ಈ ಮಾವಿನ ಮರಗಳಿಂದ ಸುಮಾರು 2 ವರ್ಷಗಳಿಂದ ಒಬ್ಬ ರೈತನಿಗೂ ಕಾಸು ಬಂದಿಲ್ಲ ಸರ್. ಔಷಧಿ ಗೊಬ್ಬರದ ದುಡ್ಡು ಬಂದಿಲ್ಲ. 4 ರೂಪಾಯಿ ಕೊಡೋ ಬೆಂಬಲ ಬೆಲೆಕ್ಕೆ ಏನು ಮಾರ್ಕೆಟಲ್ಲಿ 2 ರೂಪಾಯಿ 3 ರೂಪಾಯಿ ಹೋದರೆ ಕೂಲಿ ಆಳುಗಳು ಲೇಬರ್ ಕೊಡೋಂಥ ಪರಿಸ್ಥಿತಿ ಬಂದಾಗ ಇದನ್ನು ನಂಬಿಕೊಂಡು ವರ್ಷದ ಮನೆ ಏನು ಮಾಡಬೇಕಂತ ಪರಿಸ್ಥಿತಿ. ಬುಡಗಲು ಸಮೇತ ಇವಾಗ 25-30 ವರ್ಷದ ಮರಗಳು ಕಟ್ ಮಾಡ್ತಾ ಇದ್ದಾರೆ ಸರ್. ಇದಕ್ಕೆ ಸರ್ಕಾರದೇ ಹೊಣೆಯಾಗಿರ್ತದೆ ಮತ್ತು ಜಿಲ್ಲಾಡಳಿತ ವೈಫಲ್ಯತೆ. ಮಾವಿಗೆ ಇವತ್ತು ಕಳಂಕ ತಂದಿರೋದು ಈ ಸರ್ಕಾರ. ಏನು ಫ್ಯಾಕ್ಟ್ರಿಗಳು, ಹೆಚ್ಚುವರಿ ಫ್ಯಾಕ್ಟ್ರಿಗಳಿಗೆ ಏನು ಮಂಡಿ ಮಾಲಕರು ಸರ್, ಇವಾಗ ನಾವು ಇವಾಗಲೇ ಲಾಸ್ ಆಗಿದ್ವಿ. ಇನ್ನು ಈ ಮರಗಳು ಕಟಾವು ಮಾಡಿ ಕೂಲಿ ಆಳುಗಳು ಈ ಬುಡ JCB ತೆಗಿಬೇಕಾದ್ರೆ ಇನ್ನು ಎಲ್ಲಿಂದ ದುಡ್ಡು ತರಬೇಕು? ಫ್ರೀಯಾಗಿ ಕೊಟ್ಬಿಟ್ಟಿದ್ದೀವಿ. ಅವರೇ ಮರಗಳು ಕಟಾವು ಮಾಡ್ಕೊಂಡು ಹೋಗ್ತಾರೆ. ಬುಡಗಳು ನಮಗೆ ಜಮೀನು ಕ್ಲೀನಾಗಿ ಮಾಡಿಕೊಡ್ಲಿ ಅಷ್ಟೇ ಸರ್ ಕೇಳ್ತಾ ಇರೋದು.